ಮುತ್ತೈದೆ ಮಾಂಗಲ್ಯ ಕರಿಮಣಿ ಗಾಜಿನ ಬಳೆ ಸ್ಥಿರವಾಗಿ ಇರುವಂಥ ವರವ ಕೊಡ ತಾಯಿ ವರವ ಕೊಡ ತಾಯಿ ವರವ ಕೊಡ. ಈಗ ನಾನು ತಾಳಿಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸೋಣ ಅಂತ ಬಂದಿದ್ದೀನಿ. ತಾಳಿ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ನಮ್ಮ ಭಾರತ ಎಷ್ಟು ದೊಡ್ಡ ದೇಶ, ಎಷ್ಟು ವಿಪುಲವಾದ ಸಂಪ್ರದಾಯಗಳೆಲ್ಲ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ವಿವಿಧ ಬಗೆಯ ಸಂಸ್ಕೃತಿಗಳ ನೆಲೆವೀಡಾಗಿದ್ದು ಎಲ್ಲ ಸಂಪ್ರದಾಯಗಳದ್ದೂ ಒಂದೊಂದು ವಿಶಿಷ್ಟವಾದ ಪದ್ಧತಿನ ಅನುಸರಿಸ್ಕೊಂಡು ಬರ್ತಾ ಇದೆ. ಈ ದಿನ ನಾನು ನಿಮಗೆ ನಮ್ಮ ಕರ್ನಾಟಕದಲ್ಲಿರುವ ತಾಳಿ ಪದ್ಧತಿ ಬಗ್ಗೆ, ಅದ್ರ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ಕೆಲವು ವಿಷಯ ತಿಳಿಸ್ತಾ ಇದ್ದೀನಿ. ಮೊದಲು ಎಲ್ರಿಗೂ ಗೊತ್ತಿರೋ ಹಾಗೆ ತಾಳಿ ಭಾಗ್ಯ ಅಂದರೆ ಮಾಂಗಲ್ಯ ಭಾಗ್ಯ ಅಂದರೆ ಮದುವೆ ಗೊತ್ತಾಯಿತು ಅಂತಾನೆ ಲೆಕ್ಕ. ಅದು ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದದೊಡನೆ ಆಗೋದು ತುಂಬ ಪ್ರಮುಖವಾದದ್ದು. ಅದು ಮೊದಲು ಮದುವೆ ಆಗೋದು, ಆ ಮನೆತನ ಅದೆಲ್ಲ ನೋಡಿದ್ರೂ ಗಂಡಿಗೆ ಏನೆಲ್ಲ ಎಷ್ಟು ಆಸ್ತಿ ಸಂಪತ್ತು ಎಲ್ಲ ಇದ್ರೂ ಅದೆಲ್ಲದಕ್ಕಿಂತ ತಾಳಿ ತೊಗೊಂಬಂದು ಮದುವೆ ಎಲ್ಲರಿಗೆ ಕಟ್ಟಿ ಮದುವೆ ಮಾಡ್ಕೊಳ್ಳೋದು ಪ್ರಮುಖವಾದ ಅಂಶ. ಹುಡುಗನೇ ಕಟ್ಟಬೇಕು ತಾಳಿನ. ಆ ತಾಳಿ ಕಟ್ಟೋದು ಸುಮ್ಮನೆ ತಂದು ಕಟ್ಟಿಬಿಡೋದಲ್ಲ, ಅದನ್ನು ಹಿರಿ ಮುತ್ತೈದರೆಲ್ಲ ಪೂಜೆ ಮಾಡಿ ಅದನ್ನು ಅರಿಶಿನ ದಾರದಲ್ಲಿ ಹಿರಿ ಮುತ್ತೈದೆಯರೆ ಪೋಣಿಸಿ ಅದನ್ನು ಬೆಲ್ಲದ ಮೇಲಿಟ್ಟು ಜೀವನ ಸಿಹಿಯಾಗಿರಲಿ ಅಂತ ಅಲ್ಲಿ ಬಂದಿರೋವಂಥ ಹಿರಿಯರೆಲ್ಲರ ಹತ್ರನೂ ಮುಟ್ಟಿಸಿ ಅವ್ನು ತಾಳಿ ಕಟ್ಟಬೇಕು. ತಾಳಿ ಕಟ್ಟಿದ ಮೇಲೆ 3 ಗಂಟೆ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಪೂಜೆ ಮಾಡಿ ಆ ತಾಳಿ ಒಳಗಡೆ ಅರಿಶಿನ ಕುಂಕುಮ ತುಂಬಿದ್ದು ಅವ್ರು 100 ಕಾಲ ಚೆನ್ನಾಗಿರಲಿ ಅಂತ ಹಾರಿಸ್ತಾರೆ. ಈ ತಾಳಿ ಮುಂದೆ ಇನ್ನೆಲ್ಲ ಒಡವೆಗಳು ಅಷ್ಟೊಂದೇನು ಪ್ರಾಮುಖ್ಯತೆ ಪಡೆಯೋದಿಲ್ಲ. ಇದನ್ನು 16 ದಿನ ಇದು ವಧು ಮದುವೆ ಆಗಿದ್ದ ವಿವಾಹತೆ ನವ ಯುವತಿ ಕತ್ತಲ್ಲಿ ಇದ್ದಿದ್ದೇ ಇರುತ್ತೆ. 16 ದಿನ ಆದಮೇಲೆ ಇದಕ್ಕೆ ಕರಿಮಣಿ ಹಾಕ್ಕೊಳ್ಳೋದು. ಇವಾಗೆಲ್ಲ ಕರಿಮಣಿ ಸರಾನೇ ಸೀದಾ ಹಾಕೊಂಡ್ಬಿಡೋದು ಅಭ್ಯಾಸನೂ ಮಾಡ್ಕೋತಾ ಇದ್ದಾರೆ. ಆದರೆ ಈ ಅರಿಶಿನ ದಾರದಲ್ಲಿ ಕಟ್ಟಿರುವಷ್ಟು ಪವಿತ್ರತೆ ಅದಕ್ಕೆ ಇರೋದಿಲ್ಲ. ಅವ್ನು ಎಲ್ಲರದಿಗೂ ಕಟ್ಟಿರೋದ್ರಿಂದ ಅದನ್ನು 16 ದಿವಸ ಆದಮೇಲೆ ಅದಕ್ಕೆ ಕರಿಮಣಿ ಪೋಣಿಸ್ಕೊಂಡು ಹಾಕೋಬೇಕು ಅಂತ ಹಿಂದಿಂದ ಬಂದಿರೋ ಪದ್ಧತಿ. ಈ ಅರಿಶಿನ ದಾರ ತೆಗೆದು ಅದಕ್ಕೆ ಕರಿಮಣಿ ಪೋಣಿಸ್ಕೊಂಡು ಹಾಕ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಂರಕ್ಷಿಸ್ಕೊಳ್ಳೋದು ವಿವಾಹಿತೆಗಳ ಲಕ್ಷಣ. ವಿವಾಹಿತೆ ಶ್ರೀಮತಿ ಅಂತ ಅನ್ನಿಸ್ಕೋಬೇಕಾದ್ರೆ ಕತ್ತಲ್ಲಿ ಕರಿಮಣಿ ಈ ಮಾಂಗಲ್ಯ ಇರಲೇಬೇಕು. ಅದರಿಂದಾನೇ ಅವಳಿಗೆ ಸಮಾಜದಲ್ಲಿ ಗೌರವ, ಮನೆಯಲ್ಲೂ ಪ್ರೀತಿ ವಿಶ್ವಾಸ ಎಲ್ಲ ಇರ್ತದೆ. ಯಾವ ಕಾಲಕ್ಕೂ ತೆಗೆದಿಡಬಾರ್ದು. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿವಿಧ ಪ್ರಾಂತಗಳಲ್ಲಿ ವಿವಿಧ ಥರ ಅಭ್ಯಾಸ ಇದೆ. ಅವರವರ ಕುಲ ಪದ್ಧತಿ ಪ್ರಕಾರ ಕರಿಮಣಿ ಸರಗಳನ್ನು ಹಾಕ್ಕೊಳ್ಳೋದು ಅಭ್ಯಾಸ. ಈಗ ನಾವು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಈಗ ನಮ್ಮ ಕರ್ನಾಟಕ ರಾಜ್ಯ ಹೇಳಿ ಕೇಳಿ ವ್ಯವಸಾಯ ಪ್ರಧಾನವಾದ ರಾಜ್ಯ. ಅದರಲ್ಲಿರೋ ರೈತಾಪಿ ಜನಗಳು ಗುಡ್ಡಗಾಡಲ್ಲಿ ಅವ್ರುಗಳೆಲ್ಲರೂ ಹಾಕ್ಕೊಳ್ಳೋ ತಾಳಿ ಈ ಥರ ಕೋವಿ ಗುಂಡು ಅಂತ ಹಾಕೋದು ಕೆಲವು ಮನೆಗಳಲ್ಲಿ ಅಭ್ಯಾಸ ಇದೆ. ಈಗ ನೀವು ನೋಡೋದು ಇಲ್ಲಿ ವೀರಶೈವರು ಅಂದರೆ ಲಿಂಗಾಯತರು ಮಹಿಳೆಯರು ಹಾಕೊಳ್ಳುವಂಥ ತಾಳಿ ನೋಡಿ. ಇದು 3 ಥರ ಗೋಪುರ ಇದೆ, 2 ಕರಿಮಣಿ, ಗುಂಡು, ಹವಳ ಇದೆಲ್ಲ ಇದೆ. ಇದನ್ನ ಎಲ್ಲರೂ ಹಾಕೊಳ್ಳೋದು ಅಭ್ಯಾಸ. ಕರಾವಳಿ ಪ್ರದೇಶದಲ್ಲಿರುವ ಪದ್ಧತಿ ಪ್ರಕಾರ ಅವರ ತಾಳಿ ತುಂಬ ಚಿಕ್ಕದಾಗಿರುತ್ತೆ ನೋಡಿ, ಈ ಥರ ಇರುತ್ತೆ. ಇದು ಚಿನ್ನದಲ್ಲಿ ಮಾಡಿಸ್ಕೋತಾರೆ. ಈಗಂತೂ ಥರಥರಾವರಿ ನಮೂನೆ ಕರಿಮಣಿ ಚೈನ್ಗಳು ಬಂದಿದೆ. ಅವರು ಪ್ರಮುಖವಾಗಿ ಒಂದು ಸಣ್ಣ ತಾಳಿ ಮತ್ತು ಆ ಕಡೆ ಈ ಕಡೆ ಹವಳ, ಒಂದು ಸಣ್ಣ ಗುಂಡು ಇದನ್ನು ಹಾಕ್ಕೊಂಡು ಕತ್ತಲೆ ಹಾಕ್ಕೊಳ್ಳೋದು ಅಭ್ಯಾಸ. ಎಲ್ಲರ ಕತ್ತಲ್ಲೂ ನಾವು ಇದನ್ನು ನೋಡ್ತೀವಿ. ಇನ್ನೇನು ಒಡವೆ ಹಾಕ್ಕೊಳ್ಳಿಲ್ಲ ಅಂದರೂ ಇದೆರಡು ಎಳೆ ಕರಿಮಣಿ ಚೈನ್ ಅಂತ ಅವ್ರ ಕತ್ತಲ್ಲಿ ಇದ್ದೇ ಇರುತ್ತೆ. ಈಗ ಚಿನ್ನದ ನಾಡು ಕೋಲಾರ, ಬಳ್ಳಾರಿ, ಹಂಪೆ ಆ ಕಡೆ ಜನಗಳು ಬಳಸುವಂಥ ಮಾಂಗಲ್ಯದ ಬಗ್ಗೆ ಹೇಳ್ತೀನಿ. ಇದು ಮಧ್ಯದ ತಾಳಿ ಈ ಥರ ಅಗಲವಾಗಿರುತ್ತೆ. ಅದನ್ನ ಸರಪಣಿ ಸರ ಇದೆಯಲ್ಲ ಅದನ್ನ ಚಿನ್ನದ ಚೈನಲ್ಲಿ ಹಾಕ್ಕೊಂಡಿರ್ತಾರೆ. ಅನುಕೂಲಸ್ಥರು ಅವ್ರವ್ರಿಗೆ ಎಷ್ಟೆಷ್ಟು ಅನುಕೂಲ ಇರುತ್ತೋ ಅದ್ರ ಮೇಲೆ ಈ ಚಿನ್ನದ ಚೈನಿನ ಗಾತ್ರ ಮತ್ತು ತೂಕ ಹೆಚ್ಚುತ್ತೆ. ಅದ್ರ ಮೇಲೆ ಅವ್ರು ಎಷ್ಟು ಸಂಪದ್ಭರಿತೋ ಎಷ್ಟೋ ಅನುಕೂಲಸ್ಥರು ಅನ್ನೋದು ಗೊತ್ತಾಗುತ್ತೆ. ಈಗ ನಮ್ಮ ಹಳೆ ಮೈಸೂರು ಪ್ರಾಂತದಲ್ಲಿ ಇರುವ ಪ್ರಚಲಿತವಾದ ಪದ್ಧತಿ ಬಗ್ಗೆ ಮತ್ತು ತಾಳಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದು ಎರಡೆಳೆ ಕರಿಮಣಿ
ಮತ್ತು 2 ತಾಳಿ. ಕೆಲವ್ರ ಮನೇಲಿ 1 ತಾಳಿ ಅಭ್ಯಾಸ ಇದೆ, ಕೆಲವ್ರ ಮನೇಲಿ ಅವರ ಮನೆ ಪದ್ಧತಿಗೆ ತಕ್ಕಂತೆ 2 ಥರ ಇರುತ್ತೆ. ಧಾರೆ ತಾಳಿ, ನಾಗೋಲಿ ತಾಳಿ ಅಂತ ಕಟ್ತಾರೆ. ತಾಳಿ ಜವಾಬ್ದಾರಿ ಕಟ್ಟಿದವನು ಎಷ್ಟು ಜವಾಬ್ದಾರಿಯಿಂದ ಕಟ್ತಾರೋ ಅದೇ ಥರ ಕಟ್ಟಿಸ್ಕೊಂಡವರು ಸಹಿತ ಅದನ್ನು ಅಷ್ಟೇ ಜೋಪಾನವಾಗಿ ಕಾಪಾಡ್ಕೋಬೇಕು. ಅದು ಮಾಂಗಲ್ಯ, ನಮ್ಮ ಮುತ್ತೈತನದ ಸಂಕೇತ. ಯಾವಾಗಲೂ ಅದು ನಮ್ಮನ್ನು ಸಂರಕ್ಷಿಸಬೇಕು. ಅದಕ್ಕೆ ಹಿರಿಯರು ಯಾವಾಗಲೂ ಸೌಭಾಗ್ಯವತಿ ಸುಮಂಗಲಿಯಾಗಿರುವಂಥ ಆಶೀರ್ವಾದ ಮಾಡ್ತಾರೆ. ಅದೇ ಇದರದ ಅರ್ಥ. ಇದು ನೋಡಿ, ಕರಿಮಣಿ, ಗುಂಡು, ತಾಳಿ 2 ಇದು ಎಲ್ಲ ಇರುತ್ತೆ. ಇದು ಮದುವೆಲಿ ಧಾರೆ ತಾಳಿ, ನಾಗೋಲಿ ತಾಳಿ ಅಂತ ಕಟ್ಟಿದ ಮೇಲೆ ಹುಡುಗ ಹುಡುಗಿ ಇಬ್ಬರು ಯುವಕರಾಗಿರ್ತಾರೆ, ಚೆನ್ನಾಗಿರುತ್ತೆ. ಇದೇ ತಾಳಿ 60 ವರ್ಷ ಆದಾಗ ಷಷ್ಠಬ್ದಿ ಪೂರ್ತಿ ಶಾಂತಿ ಅಂತ ಕಟ್ತಾರೆ. ಆವಾಗ ಜೀವನಾನುಭವದಲ್ಲಿ ಚೆನ್ನಾಗಿ ಪಕ್ವ ಆಗಿರ್ತಾರೆ. ಆವಾಗ ಒಂದು ಇಳಿ ವಯಸ್ಸಿನ ದಂಪತಿಗಳು ಆ ತಾಳಿ ಕಟ್ಟಿಸ್ಕೊಂಡು ಸಂಭ್ರಮಿಸುವುದನ್ನು ಮಕ್ಕಳು ನೋಡ್ತಾರೆ. ಮಕ್ಕಳು ಇವ್ರ ಮದುವೆ ಆದಾಗ ನೋಡಿರೋದಿಲ್ಲ. ಷಷ್ಠಪೂರ್ತಿ ಶಾಂತಿ ಆದಾಗ ಅಪ್ಪ ಅಮ್ಮಂಗೆ ತಾಳಿ ಕಟ್ಟಿದ್ದು ಅದರ ಸಂಭ್ರಮ ನೋಡೋದೇ ಒಂದು ಕಣ್ಣಿಗೆ ಆನಂದ. ಅದು ಅವ್ರವ್ರ ಮನೆ ಸಂಪ್ರದಾಯದ ಪ್ರಕಾರ ಅದನ್ನೆಲ್ಲನೂ ಮಾಡ್ತಾರೆ. ಇದು ನಮ್ಮ ಹಳೆ ಮೈಸೂರು ಭಾಗದ ಸಂಪ್ರದಾಯ. ಬೆಂಗಳೂರಿನಂಥ ನವನಾಗರಿಕತೆಯ ಜೀವನ ನಡೆಸ್ತಾ ಇರುವಂಥ ಮಧ್ಯಮ ವಯಸ್ಸಿನ ಮಹಿಳೆಯರು ಎಲ್ಲರೂ ಕತ್ತಲ್ಲಿ ಮಾಂಗಲ್ಯ ಹಾಕ್ಕೊಂಡಿದ್ರೆ ತಮ್ಮ ಗೌರವ ಮತ್ತು ಪ್ರತಿಷ್ಠೆ ಚೆನ್ನಾಗಿರುತ್ತೆ ಅಂತ ಹಾಕೋತಾರೆ. ಹಾಕ್ಕೊಂಡೇ ಇರಬೇಕು, ಅದೇ ಅವ್ರನ್ನ ಸಂರಕ್ಷಿಸೋದು. ಅದರಲ್ಲಿ ಈ ಥರ ತಾಳಿಗಳು, ಉದ್ದ ಕರಿಮಣಿ ಚೈನು ಸೀರೆ ಮೇಲೆ ಹಾಕ್ಕೊಂಡು ಹೋಗೋದು ತುಂಬ ಅಭ್ಯಾಸದಲ್ಲಿ ಇದೆ. ಇದು ನೋಡಿ, ಉದ್ದದ 2 ಎಳೆ ಕರಿಮಣಿ ಚೈನು, ಇದಕ್ಕೆ ಮಧ್ಯ 1 ತಾಳಿ. ಇದುವರೆಗೂ ತಾಳಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಲ್ಲ, ಇವಾಗ ತಾಳಿ ಚಿನ್ನದಲ್ಲೇ ಆಗಬೇಕು, ತಟ್ಟೆ ಆಗಬೇಕು ಅಂತಾಗಲಿ, 50 ಗ್ರಾಮ್ ಚಿನ್ನದಲ್ಲಿ ಮಾಡಿಸ್ಕೋಬೇಕು ಅಂತಾಗಲಿ ಅವೆಲ್ಲ ಯಾವ ನಿಯಮನೂ ಇಲ್ಲ. ಅವರವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕ ಹಾಗೆ ಸಣ್ಣದವಾಗೂ ಮಾಡಿಸ್ಕೋಬೋದು, ದೊಡ್ಡದು ಬೇಕಾದ್ರೂ ಮಾಡಿಸ್ಕೋಬೋದು. ಯಾವುದು ಇಲ್ಲದೆ ಹೋದರೆ ಅರಿಶಿಣದ ಕೊಂಬಲ್ಲಿ ದಾರ ಕಟ್ಟಿ ಅದನ್ನು ಕಟ್ಕೊಂಡು ಸುಖಮಯವಾದ ಜೀವನ ಸಾಗಿಸಿರೋರು ಇದ್ದಾರೆ. ಸಂಸಾರ ತಾಪತ್ರಯ, ಆರ್ಥಿಕ ಅಡಚಣೆ, ಅನಾರೋಗ್ಯ ಇವುಗಳಿಂದಾಗಿ ಎಷ್ಟೋ ಸಲ ತಾಳಿನೇ ಮಾರಿ ಅವರ ಸಮಸ್ಯೆನ ಬಗೆಹರಿಸ್ಕೊಂಡಿರುವಂಥ ನಿದರ್ಶನಗಳು ಬೇಕಾದಷ್ಟಿದೆ. ನಮ್ಮ ಹರಿಶ್ಚಂದ್ರ, ತಾರಾಮತಿ ಅವ್ರ ಕಥೆಗಳೆಲ್ಲ ಗೊತ್ತಿದೆ. ಆದರೆ ಅದನ್ನು ಕಾಪಾಡ್ಕೊಂಡು ಬರಬೇಕಾದ್ದು ಪತಿವ್ರತೆಯಾಗಿದ್ದು, ಮತ್ತು ಅದನ್ನು ಯಾವತ್ತೂ ನಿಷ್ಠೆಯಾಗಿ ಜೀವನ ಸಾಗಿಸ್ಕೊಂಡು ಹೋಗಬೇಕಾದ್ರೆ ಬೆಳ್ಳಿನೇ ಚಿನ್ನನೇ ಬೇಕು ಅಂತ ಏನಿಲ್ಲ, ಇದರಲ್ಲೂ ನಾವು ಸಾಗಿಸ್ಕೊಂಡು ಹೋಗಬೇಕು ಅನ್ನೋದು ನಾವು ತಿಳ್ಕೋಬೇಕು. ಅದು ತುಂಬ ಅತಿ ಮುಖ್ಯ ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.